ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಕರೆ ಮೇರೆಗೆ ಎಪಿಎಸ್ 95 ರಾಷ್ಟ್ರೀಯ ಆಂದೋಲನ ಸಮಿತಿ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರ ಅಧಿಕೃತ ಕಚೇರಿ ಎದುರು ಭವಿಷ್ಯ ನಿಧಿ ಪಿಂಚಣಿದಾರರು ಮೌನ ಪ್ರತಿಭಟನೆ ನಡೆಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 12:30ರವರೆಗೆ ನಡೆದ ಪ್ರತಿಭಟನೆಯಲ್ಲಿ 40ಕ್ಕೂ ಹೆಚ್ಚು ಪಿಂಚಣಿದಾರರು ಭಾಗವಹಿಸಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಹಾಗೂ ಕನಿಷ್ಠ ಪಿಂಚಣಿ ಜಾರಿಗೆ ವಿಳಂಬ ಮಾಡ್ತಾ ಇರುವುದನ್ನು ಖಂಡಿಸಿದರು. ಸಂಸದರು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಅವರ ಆಪ್ತ ಕಾರ್ಯದರ್ಶಿಗೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರು ಜುಲೈ 20ರಿಂದ ಆರಂಭವಾಗಲಿರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಪಿಂಚಣಿದಾರರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಕೇಂದ್ರ ಕಾರ್ಮಿಕ ಸಚಿವಾಲಯದ ಮೇಲೆ ಒತ್ತಡ ಹೇರುವಂತೆ ಮನವಿ ಮಾಡಿದ್ರು. ತಿಂಗಳಿಗೆ ಕನಿಷ್ಠ 7,500 ಪಿಂಚಣಿ ಜೊತೆಗೆ ತುಟ್ಟಿ ಭತ್ಯೆ, ಸಮಗ್ರ ವೈದ್ಯಕೀಯ ಸೌಲಭ್ಯ, ಪಿಂಚಣಿದಾರರ ಮರಣಾನಂತರ ಅವರ ಅವಲಂಬಿತ ನಾಮಿನಿದಾರರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಹಾಗೂ ಅಸಂಘಟಿತ ವಲಯದ ನಿವೃತ್ತ ಕಾರ್ಮಿಕರಿಗೆ ಕನಿಷ್ಠ 5,000 ಪಿಂಚಣಿ ನೀಡುವಂತೆ ಆಗ್ರಹಿಸಲಾಯಿತು. ಈ ಪ್ರತಿಭಟನೆ ದೇಶಾದ್ಯಂತ ಎಲ್ಲ ಸಂಸದರ ಕಚೇರಿ ಅಥವಾ ನಿವಾಸಗಳ ಎದುರು ಏಕಕಾಲದಲ್ಲಿ ನಡೆದ ರಾಷ್ಟ್ರೀಯ ಹೋರಾಟದ ಭಾಗವಾಗಿದೆ ಎಂದು ಸಂಘಟನೆಯ ಮುಖಂಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಘಟನೆಯ ಸಂಚಾಲಕ ಶ್ರೀಕಂಠ ಪ್ರಸಾದ್ ಸ್ವಾಗತಿಸಿದರು. ಸಂಘಟನೆಯ ವಲಯದ ಪ್ರಮುಖರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿಗಳಾದ ಹುಚ್ಚಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ವಿವರಿಸಿದರು. ಮೈಸೂರು ಜಿಲ್ಲಾ ಎಪಿಎಸ್ 95 ಎನ್ಎಸಿ ಅಧ್ಯಕ್ಷ ಎಂ ಷಡಕ್ಷರಿ ಅಧ್ಯಕ್ಷತೆ ವಹಿಸಿದ್ರು. ಸ್ಥಳೀಯ ಸಂಘಟನೆಯ ಸಂಚಾಲಕ ಬಿಎಸ್ ಸೈಯದ್ ಮೊಹಮ್ಮದ್ ವಂದಿಸಿದರು. ಫೋನ್ ಮಾಡಿ ಆದಷ್ಟು ಕಡಿಮೆ ಜನ ಇದ್ರೆ ಒಳ್ಳೇದು ಅನ್ನೋ ಉದ್ದೇಶಕ್ಕೆ ನಾವು ಸೇರಿಸಿರೋದ ಹೊರತು ಬೇರೆ ಉದ್ದೇಶ ಅಲ್ಲ. ಕರೆದ್ರೆ 100 ಜನ ಅಲ್ಲ 200 ಜನ ಬರ್ತಾರೆ. ಆದರೆ ಯಾರಿಗೂ ನಾವು ದೂರವಾಣಿ ಮೂಲಕ ಮಾತಾಡಿಲ್ಲ. ವಾಟ್ಸಪ್ಪಲ್ಲಿ ಹಾಕಿದ್ದೀವಿ. ವಾಟ್ಸಪ್ ಹಾಕಿ ಇಷ್ಟು ಜನ ಬಂದಿದ್ದಾರೆ. ಆಯ್ತಾ? ಇನ್ನು ಮುಂದಕ್ಕೆ ಜನ ಸೇರಿಸ್ತೀವಿ. ಪ್ರತಿಯೊಂದು ನೋಡಿ, ನಾವು 8 ವರ್ಷಗಳಿಂದ ನಾವು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರೆ ಇವ್ರು 8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಏನು ಫಲ ಸಿಕ್ಕಿಲ್ಲ. ಆದರೆ ಈಗ ಏನು ನಿರ್ಧಾರ ತಗೊಂಡಿದ್ದಾರೆ, ಏನು ಉಪವಾಸ ಸತ್ಯಾಗ್ರಹ ಮಾಡಬೇಕು, ಮುಂದಿನ ದಿನಗಳಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಬೇಕು. ಈ ಪ್ರತಿಭಟನಾ ಮೆರವಣಿಗೆ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಈಗ ಹುಚ್ಚಪ್ಪನವ್ರು ಹೇಳಿದ್ರು 4 ಇದನ್ನು ನಾವು ತಂದಿದ್ದೀವಿ, ಅದನ್ನು ಜಾರಿಗೊಳಿಸ್ಬೇಕು. ಈಗ 1 ಮಾಡ್ತಾ ಇದ್ದೀವಿ, ಇನ್ನೂ 3 ಬಾಕಿ ಇದೆ ಅಂತ. ಆದರೆ ನಾನು ಹೇಳೋದೇನಪ್ಪ ಅಂದರೆ ಇವ್ರು ಮಾಡ್ತಾರೆ ಸರಿ, ಆದರೆ ಇವತ್ತು ಜನ ಯಾಕೆ